ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೂನ್ 28, 2023 ದಿನಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿ ಆಗಿದೆ, ಸೆಡಿಷನ್ ಲಾ ಅನ್ನು ನಾವು ರಿಟೈನ್ ಮಾಡಬೇಕು, ಇದರಿಂದ ಭಾರತದ ಇಂಟಿಗ್ರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ರಿಟೈರ್ಡ್ ಲಾ ಕಮಿಷನ್ ಚೇರ್ಮನ್ ಆಗಿರ್ತಕ್ಕಂತಹ ಜಸ್ಟಿಸ್ ರೀತು ರಾಜ್ ಅವಸ್ಥಿಯವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಇದು ನಮ್ಮ ದೇಶದ ಇಂಟಿಗ್ರಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾ ಇದೆ ಅಂತ. ಬ್ರಿಟಿಷರ ಆಳ್ವಿಕೆಯಲ್ಲಿ ತಂದಿರುವಂತಹ ಈ ಒಂದು ಸೆಡಿಷನ್ ಲಾ ಪ್ರೆಸೆಂಟ್ ಕಂಡೀಷನಲ್ಲಿ ರೆಲೆವೆನ್ಸನ್ನು ತೋರಿಸ್ತಾ ಇಲ್ಲ, ಹಾಗೂ ಸರ್ಕಾರ ಇದನ್ನು ಹೆಚ್ಚು ಮಿಸ್ಯೂಸ್ ಮಾಡ್ಕೋತಾ ಇದೆ. ಒಬ್ಬ ವ್ಯಕ್ತಿ ಎಕ್ಸ್ಪ್ರೆಷನನ್ನು ಸಾಕಷ್ಟು ಗ್ರಾವಿಟಿ ಲೆವೆಲಲ್ಲಿ ರೆಸ್ಟ್ರಿಕ್ಷನನ್ನು ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನು ನಾವು ಕಾಣ್ತಾ ಬರ್ತಾ ಇದ್ದೀವಿ. ಸೆಡಿಷನ್ ಲಾನ ತೆಗೆದು ಹಾಕಬೇಕು ಅಂತ ಸಾಕಷ್ಟು ಆರ್ಗ್ಯುಮೆಂಟ್ಸ್ಗಳಿದ್ದಾವೆ. ಭಾರತದ ಭದ್ರತೆಯನ್ನು ನಾವು ಕಾಪಾಡಬೇಕು, ಇಂಟಿಗ್ರಿಟಿಯನ್ನು ಎನ್ಶೋರ್ ಮಾಡಬೇಕು, ಸೆಕ್ಯೂರಿಟಿ ಸೆನ್ಸನ್ನು ತರಲಿಕ್ಕೆ ಬೇರೆ ಸ್ಪೆಷಲ್ ಲಾಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟನ್ನು ನಾವು ಕಾಣ್ಬೋದು. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ನಡಿನಲ್ಲೂ ಸಹ ದೇಶಕ್ಕೆ ಭದ್ರತೆ ಸಿಗುವಂಥ ಸಾಧ್ಯತೆ ಇರುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕಾಣ್ತಾ ಇದ್ದೀವಿ. ಈ ಎಲ್ಲ ಆ್ಯಕ್ಟ್ಗಳಿದ್ರೂ ಸಹ ಇದು ಯಾವುದೇ ರೀತಿಯಾಗಿ ಸೆಡಿಷನ್ಗೆ ಸಂಬಂಧಪಟ್ಟಂತೆ ಕವರೇಜ್ ಮಾಡ್ತಾ ಇಲ್ಲ. ಸೆಡಿಷನ್ ಇವಾಗ ಇಂಟಿಗ್ರಿಟಿಗೆ ಅಷ್ಟೊಂದು ಎನ್ಶೂರಿಟಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಕೊಲೋನಿಯಲ್ ಟೈಮಲ್ಲಿ ತಂದಿರುವಂತಹ ಈ ಒಂದು ಲಾನ್ನ ಸಾಕಷ್ಟು ಕಂಟ್ರೀಸ್ಗಳು ಇನ್ವ್ಯಾಲಿಡ್ ಅಂತ ಹೇಳ್ತಾ ಇದ್ದಾವೆ. ಯಾವ್ಯಾವ ಕಂಟ್ರೀಸ್ಗಳಂತಂದರೆ US ಸಹ ಇವತ್ತು ರಿಮೂವ್ ಮಾಡಿದೆ. ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ, ಜರ್ಮನಿ ಅಂತಹ ಕಂಟ್ರೀಸ್ಗಳು ಸಹ ಈ ಒಂದು ಲಾನ್ನ ಪ್ರಾಕ್ಟೀಸಲ್ಲಿ ಇವಾಗಿಟ್ಟಿಲ್ಲ, ತೆಗೆದು ಹಾಕಿದ್ದಾವೆ. ಭಾರತದಲ್ಲೂ ಸಹ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಗ್ಯುಮೆಂಟ್ಸನ್ನು ಕಾಣ್ತಾ ಇದ್ದೀವಿ. ಆದರೆ ನಾವು ಇಲ್ಲಿ ಸೆಡಿಷನ್ ಚಾರ್ಜಸನ್ನು ಹಾಕುವಂಥ ಸಂದರ್ಭದಲ್ಲಿ ಪ್ರೊಸೀಜರಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದರೆ, ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ನಾವು ಏನು ಕರಿತೀವಿ, ಒಂದು ಪರ್ಟಿಕ್ಯುಲರ್ ಆ್ಯಕ್ಷನನ್ನು ಇವತ್ತು ನಾವು ಸೆಡಿಷನ್ ಲಾ ಅಲ್ಲಿ ಪನಿಷ್ ಮಾಡಬೇಕು ಅಂತಂದರೆ ಲಾ ಕಮಿಷನ್ನ ರೆಕಮೆಂಡೇಷನ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಜಸ್ಟಿಸ್ ಅವಸ್ಥಿಯವರು ಹೇಳ್ತಾ ಇರೋದಷ್ಟೇ, ನಾವು ಪ್ರೊಸೀಜರಲ್ ಲೆವೆಲಲ್ಲಿ ಸೇಫ್ ಗಾರ್ಡನ್ನು ಕೊಡ್ತಾ ಇದ್ದೀವಿ. ನಾವು ಇನಿಷಿಯಲ್ ಸ್ಟೇಜಲ್ಲಿ ಎನ್ಕ್ವೈರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೈ ರ್ಯಾಂಕ್ ಪೊಲೀಸ್ ಆಫೀಸರ್ಸು ಇವತ್ತು ಎನ್ಕ್ವೈರಿ ಮಾಡಬೇಕು ಅನ್ನುವಂಥದ್ದಾಗಿ ಲಾ ಕಮಿಷನ್ ರೆಕಮೆಂಡ್ ಮಾಡ್ತಾ ಇದೆ. ಪೊಲೀಸ್ ಆಫೀಸರ್ ಅವರು ಹೈ ರ್ಯಾಂಕ್ ಹೊಂದಿರ್ತಾರಲ್ಲ, ಇವರು ಇನ್ವೆಸ್ಟಿಗೇಷನನ್ನು ಮಾಡಿದಾದಮೇಲೆ ಇವ್ರು ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಗಿರ್ತಕ್ಕಂಥ ಒಂದು ಎವಿಡೆನ್ಸನ್ನು ಗೌರ್ಮೆಂಟ್ ಅಥಾರಿಟಿಗೆ ಕಳಿಸ್ಕೊಡ್ತಾರೆ. ಕನ್ಸರ್ನ್ ಗೌರ್ಮೆಂಟ್ ಅಥಾರಿಟಿ ಏನು ಮಾಡುತ್ತೆ, ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡಿ ಸೆಡಿಷನ್ ಚಾರ್ಜಸ್ ಹಾಕಲಿಕ್ಕೆ ಸಾಧ್ಯತೆ ಇದೇನೋ ಇಲ್ವೋ ಅಂತ ರೆಸ್ಪಾನ್ಸನ್ನು ಕೊಡುತ್ತೆ. ಅದಾದ ಮೇಲೆ FIR ಲಾಡ್ಜ್ ಮಾಡ್ತಾರೆ. ಈ ರೀತಿಯಾಗಿ ಪ್ರೊಸೀಜರಲ್ ಸೇಫ್ ಗಾರ್ಡನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಎನ್ಕ್ವೈರಿ ಏನಿದೆಯಲ್ಲ 7 ಡೇಸಲ್ಲಿ ಆಗಬೇಕು. ಪ್ರಿಲಿಮಿನರಿ ಎನ್ಕ್ವೈರಿ ಏನಿರುತ್ತಲ್ಲ 7 ಡೇಸಲ್ಲಿ ಮಾಡಿ ಆಮೇಲೆ ಇದನ್ನು ಇಮಿಡಿಯೇಟಾಗಿ ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಸಬ್ಮಿಟ್ ಮಾಡಬೇಕು. 7 ಡೇಸ್ ಟೈಮ್ ಇರುತ್ತೆ ಪೊಲೀಸ್ ಆಫೀಸರ್ಸ್ ಹತ್ತ. ಆಮೇಲೆ ಇವರು ಗೌರ್ಮೆಂಟ್ ಅಥಾರಿಟಿ ಒಂದು ರೆಸ್ಪಾನ್ಸನ್ನು ಕೊಡಲಾಗುತ್ತೆ. ಲಾ ಕಮಿಷನ್ ರೆಕಮೆಂಡೇಷನ್ ಪ್ರಕಾರ ಮೊದಲು ಪ್ರಿಲಿಮಿನರಿ ರಿಪೋರ್ಟನ್ನು ತಯಾರು ಮಾಡಲಾಗುತ್ತೆ. ಸ್ಟಾರ್ಟಿಂಗಲ್ಲೇ ನಾವು FIR ಹಾಕಲಿಕ್ಕೆ ಅಲೋ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಇವತ್ತು ಪರ್ಮಿಷನನ್ನು ಕೊಟ್ಟಾದ್ಮೇಲೆ ಮಾತ್ರ ಅವ್ರ ಮೇಲೆ ಚಾರ್ಜಸನ್ನು ಹಾಕಲಾಗುತ್ತೆ. ಪನಿಷ್ಮೆಂಟ್ ನಡಿನಲ್ಲಿ ಅವ್ರಿಗೆ 3 years ಆದರೂ ಪನಿಷ್ಮೆಂಟ್ ಕೊಡ್ಬೋದು, ಅಥವಾ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಆದರೂ ಕೊಡ್ಬೋದು, ಅಥವಾ ಅವ್ರಿಗೆ ಸರಿಯಾದಂಥ ಒಂದು ಫೈನನ್ನು ಕೊಡ್ಬೋದು. ವಿತೌಟ್ ಫೈನ್ ಇಲ್ಲದೆ ಅವ್ರಿಗೆ ಬರೀ ಇಂಪ್ರಿಸನ್ಮೆಂಟನ್ನು ಸಹ ಕೊಡ್ಬೋದು. ಈ ರೀತಿಯಂಥ ಪನಿಷ್ಮೆಂಟ್ಗಳನ್ನು ಲಾ ಕಮಿಷನ್ ರೆಕಮೆಂಡೇಷನನ್ನು ಮಾಡಿದೆ. ಸೆಡಿಷನ್ ಲಾ ನಡಿನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತಲೇ ಪ್ರಿಲಿಮಿನರಿ ಸ್ಟೇಜಲ್ಲಿ ಸೇಫ್ ಗಾರ್ಡನ್ನು ಮಾಡಿದೆ ಅನ್ನುವಂಥದ್ದಾಗಿ ಈ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೆಡಿಷನ್ ಲಾ ನಮಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು, IPCಯಲ್ಲಿ ಯಾವ ಸೆಕ್ಷನಲ್ಲಿ ನಾವು ಸೆಡಿಷನ್ ಚಾರ್ಜಸನ್ನು ಕಾಣ್ತಾ ಇದ್ದೀವಿ. ಸಾಕಷ್ಟು ಸಾರಿ ಈ ಒಂದು ಸೆಕ್ಷನ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಈ ಸೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸಲ್ಲಿ ಆನ್ಸರ್ ಬರೆಯುವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಪ್ರಿಲಿಮ್ಸಲ್ಲಿನೂ ಸಹ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. IPCಯ ಯಾವ ಸೆಕ್ಷನಲ್ಲಿ ನಾವು ಸೆಡಿಷನ್ ಲಾನ ಕಾಣ್ತಾ ಇದ್ದೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ 7 ಪ್ರಾಡಕ್ಟ್ಗಳಿಗೆ GI ಟ್ಯಾಗನ್ನು ಪ್ರೊವೈಡ್ ಮಾಡಿದ್ದಾರೆ ಅನ್ನೋದಾಗಿ ಆರ್ಟಿಕಲ್ ಹೇಳ್ತಾ ಇದೆ. ಈ ಒಂದು ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿದೆ, GI ಟ್ಯಾಗನ್ನು ಕೊಡೋದ್ರ ಮುಖಾಂತರ ಯಾವ ರೀತಿಯಾಗಿ ನಾವು ಪ್ರಾಡಕ್ಟ್ಗಳ ಒಂದು ಪ್ರೊಟೆಕ್ಷನನ್ನು ಮಾಡ್ಬೋದು ಅನ್ನುವಂಥ ಕನೆಕ್ಟಿವಿಟಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ರೀಸೆಂಟಾಗಿ ಅನೌನ್ಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳ ನೇಮು ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ GI ಟ್ಯಾಗನ್ನು ಹೊಂದಿದರೆ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ, ಎಷ್ಟು ವರ್ಷಗಳ ಕಾಲ ಇದು ಸೇಫ್ ಗಾರ್ಡನ್ನು ಹೊಂದುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳು ನಮಗೆ ಕ್ಲಿಯರ್ ಆಗಿರಬೇಕು.
ಮೊದಲೇದಾಗಿ ಪ್ರಾಡಕ್ಟ್ ಇರ್ಬೋದು ಹಾಗೂ ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆನ್ಸ್ ಏನಿದೆ ಅಂತ ತಿಳಿದುಕೊಳ್ಳಿಕ್ಕೆ ಟ್ರೈ ಮಾಡೋಣ. ಅಮ್ರೋಹಾ ದೋಲಕ್ ಅನ್ನುವಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಇಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇದು ನ್ಯಾಚುರಲ್ ವುಡ್ಡಿಂದ ಮಾಡಲ್ಪಟ್ಟಿರುವಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯಾಂಗೋ, ಜಾಕ್ ಫ್ರೂಟ್, ಟೀಕ್ ವುಡ್ ಆಗಿರ್ಬೋದು ಹಾಗೂ ಶೀಶಮ್ ಟ್ರೀಸ್ಗಳಿಂದ ಬಂದಿರತಕ್ಕಂಥ ವುಡ್ಡಿಂದ ಇವರು ದೋಲಕ್ಕನ್ನು ತಯಾರು ಮಾಡ್ತಾ ಇದ್ದಾರೆ. ಜೊತೆಗೆ ಎನಿಮಲ್ ಸ್ಕಿನ್ನನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡಲಾಗುತ್ತೆ. ಗೋಟ್ ಸ್ಕಿನ್ನನ್ನು ಯೂಸ್ ಮಾಡ್ತಾರೆ. ಅಮ್ರೋಹಾ ದೋಲಕ್ ಇದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ನಮಗೆ ಕ್ಲಿಯರ್ ಆಗಿರಬೇಕು. ಮ್ಯಾಚ್ ದ ಫಾಲೋಯಿಂಗಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಸೆಕೆಂಡಲ್ಲಿರೋದು ಬಾಗ್ಪಟ್ ಆ್ಯಂಡ್ ಮೀರಟ್. ಇದೊಂದು ಹ್ಯಾಂಡ್ಲೂಮ್. ಮನೆಯಲ್ಲಿರುವಂತಹ ವಸ್ತುಗಳನ್ನು ತಯಾರಿಕೆ ಮಾಡೋದ್ರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಈ ಒಂದು ಹ್ಯಾಂಡ್ಲೂಮ್ ವಿವಿಂಗ್ ಪ್ರೊಸೆಸ್ ನಡಿನಲ್ಲಿ ನಾವು ಕಾಟನ್ ಯಾರ್ನನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಕಾಣಬಹುದು. ಈ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡಿರೋ ಪ್ರಕಾರ ಇದೊಂದು ಹ್ಯಾಂಡ್ಲೂಮ್ ಇದೆ. ಬಾಗ್ಪಟ್ ಮೀರಟ್ ಅನ್ನುವಂತಹ ಈ ಒಂದು ಹ್ಯಾಂಡ್ಲೂಮನ್ನು ಮನೆಯಲ್ಲಿರುವಂತಹ ಪ್ರಾಡಕ್ಟ್ಗಳನ್ನು ತಯಾರಿಕೆ ಮಾಡೋದರಲ್ಲಿ ಯೂಸ್ ಮಾಡ್ತಾರೆ ಅನ್ನುವಂಥದ್ದಾಗಿ. ಕಾಟನಿಂದ ತಯಾರು ಮಾಡಿರುವಂತಹ ಈ ಒಂದು ಹ್ಯಾಂಡ್ಲೂಮ್ಗೂ ಸಹ GI ಟ್ಯಾಗನ್ನು ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬರಬಂಕಿ ಹ್ಯಾಂಡ್ಲೂಮ್ ಪ್ರಾಡಕ್ಟನ್ನು ಸಹ ನಾವು ಕಾಣ್ಬೋದು. ಇಲ್ಲಿ 2 ಹ್ಯಾಂಡ್ಲೂಮ್ ಇದ್ದಾವೆ. ಬರಬಂಕಿ ಹ್ಯಾಂಡ್ಲೂಮ್ ಪ್ರಾಡಕ್ಟು ಸಹ ಇವತ್ತು ಸಾಕಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದೆ. ಸರಿಸುಮಾರು 50,000 ಜನ ಇವತ್ತು ವಿವಿಂಗ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. 20,000 ಪೀಪಲ್ ಇವತ್ತು ಲೂಮಿಂಗ್ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣ್ಬೋದು. ಅಷ್ಟೊಂದು ಜನಕ್ಕೆ ಇದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಲಿಸ್ಟಲ್ಲಿ ನೆಕ್ಸ್ಟ್ ಒನ್ ಅಂದರೆ ಕಲ್ಪಿ ಹ್ಯಾಂಡ್ಮೇಡ್ ಪೇಪರ್. ಪೇಪರ್ ತಯಾರಿಕೆಯನ್ನು ನಾವು ಕೈಯಿಂದ ಮಾಡುವಂಥ ಈ ಒಂದು ಕಲಾಕೃತಿಗೆ ಕಲ್ಪಿ ಅನ್ನುವಂಥ ಒಂದು ಪ್ರೋಸೆಸ್, ಕಲ್ಪಿ ಅಸೋಸಿಯೇಷನನ್ನು ಸಹ ನಾವು ಕಾಣ್ತಾ ಇದ್ವಿ. 1940s ಇದು ಪಾಪ್ಯುಲರ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಕ್ರಾಫ್ಟಲ್ಲಿ ಹ್ಯಾಂಡ್ ಮೇಡ್ ಪೇಪರನ್ನು ನಾವು ಕಾಣ್ತಾ ಇದ್ವಿ. ಇದಕ್ಕೂ ಸಹ ಇವತ್ತು GI ಟ್ಯಾಗನ್ನು ಕೊಟ್ಟಿದ್ದಾರೆ. ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆನ್ಸನ್ನು ಇದು ಹೊಂದಿದೆ. ಮಹೋಬಾ ಗೌರ ಪತ್ತರ್ ಹಸ್ತಶಿಲ್ಪ ಇದೊಂದು ಸ್ಟೋನ್ ಕ್ರಾಫ್ಟಿಂಗ್ ಪ್ರೋಸೆಸ್. ಇಲ್ಲಿ ವೆರಿ ಯೂನಿಕ್, ವೆರಿ ಸಾಫ್ಟ್ ಆಗಿರುವಂಥ ಸ್ಟೋನನ್ನು ಯೂಸ್ ಮಾಡ್ತಾರೆ. ಇದಕ್ಕಿರುವಂಥ ಸೈಂಟಿಫಿಕ್ ನೇಮ್ ಅಂದರೆ ಸಾಫ್ಟ್ ಸ್ಟೋನ್ಗಿರುವಂತಹ ಸೈಂಟಿಫಿಕ್ ನೇಮ್ ಅಂತಂದರೆ ಪೈರೋಫ್ಲೈಟ್ ಸ್ಟೋನ್ ಅಂತ. ಈ ಒಂದು ಸ್ಟೋನನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಇದು ಜನರಲಿ ವೈಟ್ ಕಲರ್ ಇರುತ್ತೆ, ರೇಡಿಯಂಟ್ ಆಗಿರುವಂಥ ವೈಟ್ ಕಲರನ್ನು ಹೊಂದಿರುತ್ತೆ. ಇಲ್ಲಿ ಸ್ಟೋನ್ ಕ್ರಾಫ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಈ ಒಂದು ಟೆಕ್ನಿಕ್ಕನ್ನು ಮಹೋಬಾ ಗೌರ ಪತ್ತರ್ ಹಸ್ತಶಿಲ್ಪ ಅಂತ ಕರೀತಾರೆ. ಇದಕ್ಕೂ ಸಹ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಇನ್ನು ತರ್ಕಾಶಿ ಇದು ಮಣಿಪುರ್ಗೆ ಬಿಲಾಂಗ್ ಆಗುವಂಥ ಒಂದು ಆರ್ಟ್ ಆಗಿದೆ. ವುಡನ್ ಮೇಲೆ ವರ್ಕನ್ನು ಮಾಡಲಾಗುತ್ತೆ. ಹೌಸ್ ಹೋಲ್ಡಲ್ಲಿ ಇರುವಂತಹ ವುಡನ್ ಮಟೀರಿಯಲ್ ಮೇಲೆ ವರ್ಕನ್ನು ಮಾಡಲಾಗುತ್ತೆ. ತರ್ಕಾಶಿ ಅನ್ನುವಂಥ ಒಂದು ಆರ್ಟ್ ಫಾರ್ಮ್ಗೂ ಸಹ GI ಟ್ಯಾಗ್ ಸಿಕ್ಕಿದೆ. ಇನ್ನು ಸಂಬಾಲ್ ಹಾರ್ನ್ ಕ್ರಾಫ್ಟ್. ಈ ಕ್ರಾಫ್ಟ್ ತಯಾರಿಕೆ ಮಾಡುವಾಗ ರಾ ಮಟೀರಿಯಲ್ಸ್ಗಳನ್ನು ಡೆಡ್ ಅನಿಮಲ್ಸಿಂದ ಕಲೆಕ್ಟ್ ಮಾಡ್ಕೋತಾರೆ. ಇದು ಸಹ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಆಗಿದೆ. ಯಾವ್ಯಾವ ಪ್ರಾಡಕ್ಟ್ಗಳಿಗೆ GI ಟ್ಯಾಗನ್ನು ಪ್ರೊವೈಡ್ ಮಾಡಿದ್ದಾರೆ? ಅಮ್ರೋಹಾ ದೋಲಕ್ ಅನ್ನುವಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವುಡನ್ ಇನ್ಸ್ಟ್ರೂಮೆಂಟ್ ಆಗಿದೆ. ಬಾಗ್ಪಟ್ ಆ್ಯಂಡ್ ಮೀರಟ್ ಇದೊಂದು ಹ್ಯಾಂಡ್ಲೂಮ್ ಟೆಕ್ನಿಕ್. ಇನ್ನು ಬರಬಂಕಿ ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಆಗಿರ್ಬೋದು. ಕಲ್ಪಿ ಹ್ಯಾಂಡ್ಮೇಡ್ ಪೇಪರ್, ಮಹೋಬಾ ಗೌರ ಪತ್ತರ್ ಹಸ್ತಶಿಲ್ಪ ಮತ್ತು ತರ್ಕಾಶಿ ವುಡನ್ ಮೇಲೆ ಮಾಡುವಂಥ ಒಂದು ಆರ್ಟ್ ಫಾರ್ಮ್, ಸಂಬಾಲ್ ಹಾರ್ನ್ ಕ್ರಾಫ್ಟ್ ಇವೆಲ್ಲನೂ ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಇನ್ನು GI ಟ್ಯಾಗನ್ನು ಹೊಂದಿದ್ರೆ ಏನು ಪ್ರೊಟೆಕ್ಷನ್ ಸಿಕ್ಕುತ್ತೆ, ಯಾವ ರೀತಿ ಅಂತ ಸಿಗ್ನಿಫಿಕೆನ್ಸ್ ಇದೆ ಅಂತಂದರೆ, ಯಾವುದೇ ಕಂಪ್ನಿ ಇವತ್ತು GI ಟ್ಯಾಗ್ ಹೊಂದಿರುವಂತಹ ಪ್ರಾಡಕ್ಟನ್ನು ಸೆಲ್ ಮಾಡುವಂತಿಲ್ಲ. ಸಿಮಿಲರ್ ನೇಮನ್ನು ಇಟ್ಟುಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಪನಿ ಈ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೆ ಅವಕಾಶವನ್ನು ಹೊಂದಿರೋದಿಲ್ಲ. ಅಂದರೆ ಇಲ್ಲಿ ಲೀಗಲ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಲಾಗುತ್ತೆ. ಅನ್ಅಥರೈಸ್ಡ್ ಪರ್ಸನ್ ಏನಿದೆಯಲ್ಲ ಈ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡೋದನ್ನು ಲೀಗಲ್ ಪ್ರೊಟೆಕ್ಷನ್ ಮುಖಾಂತರ ಪ್ರಿವೆಂಟ್ ಮಾಡಲಾಗುತ್ತೆ. ಹಾಗೂ ನಾವು GI ಟ್ಯಾಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂತಾಗುತ್ತೆ. ಇದರಿಂದ ನಾವು ಈ ಎಕ್ಸ್ಪೋರ್ಟನ್ನು ಸಹ ಪ್ರಮೋಟ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ಪಾಪ್ಯುಲರ್ ಆಗುತ್ತೆ GI ಟ್ಯಾಗನ್ನು ಹೊಂದಿದರೆ, ಈಸಿಯಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಬೇರೆ ಕಂಟ್ರಿಗಳು ಸಹ ಅಥವಾ ಬೇರೆ ದೇಶದಿಂದ ಬೈ ಮಾಡ್ತಕ್ಕಂಥ ವ್ಯಕ್ತಿನೂ ಸಹ ಈಸಿಲಿ ರಿಕಗ್ನೈಸ್ ಮಾಡ್ಬೋದು. GI ಟ್ಯಾಗನ್ನು ಹೊಂದಿದೆ ಅಂದರೆ ಪ್ರಾಡಕ್ಟ್ ಆಟೋಮೆಟಿಕ್ಲಿ ಫೇಮಸ್ ಇದೆ. ಇದೊಂದು ಅಥೆಂಟಿಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಕಸ್ಟಮರ್ಸ್ಗಳಿಗೂ ಸಹ ಒಂದು ಕಂಫರ್ಟನ್ನು ಕ್ರಿಯೇಟ್ ಮಾಡುತ್ತೆ. ಈಸಿಯಾಗಿ ಪ್ರಾಡಕ್ಟನ್ನು ಅವರು ಪರ್ಚೇಸ್ ಮಾಡಬಹುದು. GI ಟ್ಯಾಗನ್ನು ಕೊಟ್ಟಿದ್ದಾರೆ ಅಂದರೆ ಇದು ಲೈಫ್ ಟೈಮ್ ಇರೋದಿಲ್ಲ. 10 ಇಯರ್ಸ್ಗೆ ಮಾತ್ರ GI ಟ್ಯಾಗನ್ನು ಪ್ರೊವೈಡ್ ಮಾಡಿರ್ತಾರೆ. 10 ಇಯರ್ಸ್ ಆದಮೇಲೆ ಮತ್ತವ್ರು ಏನು ಮಾಡಬೇಕಾಗುತ್ತೆ? ರಿನ್ಯೂ ಮಾಡಬೇಕಾಗುತ್ತೆ. ಜನರಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳಿಗೆ, ನ್ಯಾಚುರಲಿ ಅಥವಾ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಗಳಿಗೆ GI ಟ್ಯಾಗನ್ನು ಪ್ರೊವೈಡ್ ಮಾಡ್ತಾರೆ. ಹ್ಯಾಂಡ್ಕ್ರಾಫ್ಟ್ ನೋಡಿದ್ವಿ, ಹ್ಯಾಂಡ್ಲೂಮ್ಸ್ ನೋಡಿದ್ವಿ, ಪೇಪರ್ ಆರ್ಟ್ ಆಗಿರ್ಬೋದು. ಈ ಒಂದು ಆರ್ಟನ್ನು ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಪ್ರಾಡಕ್ಟನ್ನು ತಯಾರಿಕೆ ಮಾಡೋದ್ರಲ್ಲಿ ಯೂಸ್ ಮಾಡುವಂಥ ಆರ್ಟ್ಗೂ ಸಹ GI ಟ್ಯಾಗನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜನರಲಿ
ಕೈಗಾರಿಕೆಯಿಂದ ಬರ್ತಕ್ಕಂಥ ಉತ್ಪನ್ನಗಳು, ಅದರಲ್ಲಿ ಏನಾದರೂ ಆರ್ಟ್ ಫಾರ್ಮ್ ಇದ್ದರೆ ಅದಕ್ಕೂ ಸಹ ಜಿ ಐ ಟ್ಯಾಗನ್ನು ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದಾರೆ. ಜಿ ಐ ಟ್ಯಾಗನ್ನು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಒಂದು ಆ್ಯಕ್ಟ್ ಹೆಲ್ಪ್ ಮಾಡುತ್ತೆ. ಈ ಒಂದು ಆ್ಯಕ್ಟಲ್ಲಿ ನಾವು ರಿಜಿಸ್ಟ್ರೇಷನನ್ನು ಮಾಡ್ಕೋತಾ ಇದ್ದೀವಿ. ಇದರಿಂದ ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಕಾರಿಯಾಗಿರುವಂಥ ಒಂದು ಆ್ಯಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಬೇಕು. ಉತ್ಪನ್ನಗಳಿಗೆ ಜಿ ಐ ಟ್ಯಾಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಲೀಗಲ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅ ಮಾಡೆಲ್ ಫಾರ್ ಕ್ವಾಲಿಟಿ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್, ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್, ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. 2023 ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ನಾವು ನೋಡಿದರೆ ಇಲ್ಲಿ ಕನ್ಸಿಸ್ಟೆಂಟಾಗಿ ಸಕ್ಸಸ್ಸನ್ನು ಹೊಂದಿರುವಂಥ ತಮಿಳುನಾಡು ಪರ್ಫಾರ್ಮೆನ್ಸನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಕ್ವಾಲಿಟಿ ವೈಸ್ ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ಸನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ನಾವು ಗಮನ ಹರಿಸ್ಬೋದು. ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಟೋಟಲ್ 100 ಕಾಲೇಜಸ್ ನಡಿನಲ್ಲಿ ಸರಿಸುಮಾರು 35 ಕಾಲೇಜಸ್ಗಳು ಇವತ್ತು ತಮಿಳುನಾಡು ಸ್ಟೇಟಿಂದ ಬಿಲಾಂಗ್ ಆಗ್ತಾ ಇದ್ದಾವೆ. ಬೇರೆ ಬೇರೆ ಸೌತ್ ಸ್ಟೇಟ್ಗಳನ್ನು ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಪರ್ಫಾರ್ಮೆನ್ಸನ್ನು ಇವತ್ತು ತಮಿಳುನಾಡು ಕೊಡ್ತಾ ಇದೆ. ಕನ್ಸಿಸ್ಟೆಂಟಾಗಿ ಈ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ. ಇಲ್ಲಿ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕ್ವಾಲಿಟಿ ಆಗಿರ್ತಕ್ಕಂಥ ಎಜುಕೇಷನ್ ಹಾಗೂ ಇನ್ಕ್ಲೂಸಿವ್ ಆಗಿರುವಂತಹ ಒಂದು ಎಜುಕೇಷನನ್ನು ಪ್ರೊವೈಡ್ ಮಾಡೋದರಲ್ಲಿ ತಮಿಳ್ನಾಡಿನ ಎಕ್ಸ್ಪೀರಿಯನ್ಸನ್ನು ನಾವು ಕನ್ಸಿಡರ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ನ ಒಂದು ಮೋಟೋ ಅಂತಂದರೆ ಡೆವಲಪ್ಮೆಂಟ್ ವಿತ್ ಸೋಷಿಯಲ್ ಜಸ್ಟಿಸ್. ಇಲ್ಲಿ ಎಜುಕೇಷನನ್ನು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈ ಒಂದು ರ್ಯಾಂಕಿಂಗ್ ನಡಿನಲ್ಲಿ ಪ್ಯಾರಾಮೀಟರ್ಸ್ಗಳನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನಡಿನಲ್ಲಿರ್ತಕ್ಕಂತಹ ಪ್ಯಾರಾಮೀಟರ್ಸ್ಗಳಂತಂದರೆ ಕ್ವಾಲಿಟಿ ವೈಸ್ ನಾವು ಹೇಗೆ ಕಾಲೇಜನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಹೇಗೆ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ ಅಂತ ಆಧಾರದ ಮೇಲೆ ರ್ಯಾಂಕಿಂಗನ್ನು ಪ್ರೊವೈಡ್ ಮಾಡಲಾಗುತ್ತೆ. ಯಾವ ಪ್ಯಾರಾಮೀಟರ್ಸ್ಗಳು, ಒಂದು ಟೀಚಿಂಗ್ ಯಾವ ರೀತಿಯಾಗಿದೆ, ಲರ್ನಿಂಗ್ ಯಾವ ರೀತಿಯಾಗಿದೆ ಮತ್ತು ಯಾವ ರೀತಿಯಾದಂಥ ರಿಸೋರ್ಸಸ್ಗಳಿದ್ದಾವೆ ಅನ್ನುವಂಥದ್ದಾಗಲಿ. 40% ನಾವು ವೇಟೇಜನ್ನು ಕಾಣ್ಬೋದು. ಇನ್ನು ಗ್ರ್ಯಾಜುಯೇಷನಿಂದ ಬರ್ತಕ್ಕಂಥ ಔಟ್ಕಮ್ ಯಾವ ರೀತಿಯಾಗಿದೆ. ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿ ಇದರಿಂದ ಹೇಗೆ ಅವರು ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಸ್ಕಿಲ್ಲನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ, ಜಾಬ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂಥ ಒಂದು ವೇಟೇಜನ್ನು ನೋಡಿದರೆ 25% ಇದೆ. ಇನ್ನು ರಿಸರ್ಚ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರಾಕ್ಟೀಸಸ್ಗೆ ಸಂಬಂಧಪಟ್ಟಂತೆ ಇವಾಗ ಹೈಯರ್ ಎಜುಕೇಷನನ್ನು ತೆಗೆದುಕೊಂಡು ಮುಂದೆ ರಿಸರ್ಚಲ್ಲಿ ಹೇಗೆ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದ್ದಾರೆ, ರಿಸರ್ಚ್ ಓರಿಯೆಂಟೆಡ್ ಹಾಗೂ ಪ್ರೊಫೆಷ್ನಲ್ ಪ್ರಾಕ್ಟೀಸಸ್ಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ 15% ವೇಟೇಜನ್ನು ಕೊಡ್ತಾ ಇದ್ದಾರೆ. ಇನ್ನು ಔಟ್ರೀಚ್ ಹಾಗೂ ಇನ್ಕ್ಲೂಸಿವಿಟಿಗೆ ಸಂಬಂಧಪಟ್ಟಂತೆ 10% ವೇಟೇಜ್ ಇದೆ. ಔಟ್ರೀಚ್ ಹಾಗೂ ಇನ್ಕ್ಲೂಸಿವಿಟಿ. ಇನ್ನು ಪರ್ಸೆಪ್ಷನ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 10% ನಾವು ಕಾಣ್ತಾ ಇದ್ವಿ. ಈ ರೀತಿಯಾಗಿ 5 ಪ್ಯಾರಾಮೀಟರ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಟೋಟಲಿ 5 ಪ್ಯಾರಾಮೀಟರ್ಸ್ಗಳಿದ್ದಾವೆ. ಇಲ್ಲಿ ಒಂದೊಂದು ಪ್ಯಾರಾಮೀಟರನ್ನು ನೋಡಿದರೆ ಅಗೇನ್ ಅದರಲ್ಲಿ ನಾವು ಡಿಫ್ರೆಂಟ್ ಸಬ್ ಕಾಂಪೊನೆಂಟ್ಗಳನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಪರ್ಫೆಕ್ಷನ್ಸನ್ನು ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ವಿ. ಈ ಒಂದು ರ್ಯಾಂಕಿಂಗನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಆಗಿರತಕ್ಕಂತಹ ಪ್ಯಾರಾಮೀಟರ್ಸ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ವೇಳೆ ಕಾಲೇಜಸ್ಗಳು ಈ 100 ರ್ಯಾಂಕಿಂಗ್ ನಡಿನಲ್ಲಿ ಬಂದರೆ ಹೆಚ್ಚಿನ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ, ಇದರಿಂದ ಅಡ್ಮಿಷನ್ಸ್ಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಕಾಂಟ್ರಾರಿ ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ರ್ಯಾಂಕಿಂಗ್ ನಡಿನಲ್ಲಿ ಪಾರ್ಟಿಸಿಪೇಷನ್ ಮಾಡದೇ ಇರುವಂತಹ ಕಾಲೇಜಸ್ಗಳ ಒಂದು ಸ್ಥಿತಿಗತಿಯನ್ನು ನೋಡಿದರೆ ತುಂಬ ಪುವರ್ ಕ್ವಾಲಿಟಿ ಆಗಿರತಕ್ಕಂತಹ ಎಜುಕೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ಯಾರಾಮೀಟರ್ಸ್ಗಳನ್ನು ರೀಚ್ ಮಾಡದೇ ಇರುವಂತಹ ಸಿಚುವೇಶನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ತಮಿಳುನಾಡು ಇವತ್ತು 35 ಕಾಲೇಜಸನ್ನು ಈ ಒಂದು ರ್ಯಾಂಕಿಂಗ್ ಲಿಸ್ಟಲ್ಲಿ ಕಾಣ್ತಾ ಇದ್ದಾವೆ. ಇದನ್ನು ಮಾಡೆಲ್ ಆಗಿ ನಾವು ಕನ್ಸಿಡರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ 2 ಕಾಲೇಜಸನ್ನು ಈ 100 ರ್ಯಾಂಕಿಂಗಲ್ಲಿ ಹೊಂದಿದೆ. ತೆಲಂಗಾಣ ಒಂದಿದೆ. ಆಂಧ್ರ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಿ ನಾವು ಕಾಣ್ತಾ ಇಲ್ಲ. ಇದು ಸೌತ್ ಸ್ಟೇಟಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿ. ಇಲ್ಲಿ ಟಾಪ್ ರ್ಯಾಂಕಿಂಗನ್ನು ಕೊಡ್ತಾ ಇರುವಂತಹ ಸ್ಟೇಟ್ ಅಂತಂದರೆ ತಮಿಳುನಾಡು. ಭಾರತದಲ್ಲಿ ತಮಿಳುನಾಡು ಇವತ್ತು ಹೈಯರ್ ಎಜುಕೇಷನ್ಗೆ ಕೊಡುವಂಥ ಒಂದು ಪ್ರಿಫರೆನ್ಸನ್ನು ನಾವು ಕಾಣ್ಬೋದು. ಇಲ್ಲಿ ಕೆಲವೊಂದಿಷ್ಟು ಇಂಪ್ರೆಸಿವ್ ಪರ್ಫಾರ್ಮೆನ್ಸನ್ನು ನಾವು ಕಾಣ್ತಾ ಇರೋದ್ರಿಂದ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಗುಡ್ ಕ್ವಾಲಿಟಿ ಆಗಿರುವಂತಹ ಅಥವಾ ಇನ್ಕ್ಲೂಸಿವ್ ಆಗಿರುವಂತಹ ಕನ್ಸಿಸ್ಟೆಂಟ್ ಆಗಿರುವಂತಹ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರೋದ್ರಿಂದ ಹೇಗೆ ಇನ್ಕ್ಲೂಸಿವ್ ಆಗಿರುವಂತಹ ಸೋಷಿಯಲ್ ವೆಲ್ಫೇರ್ ಆರ್ಕಿಟೆಕ್ಚರನ್ನು ಅವರು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲಿರುವಂತಹ ಮೇಜರ್ ಇಶ್ಯೂ ಅಂತಂದರೆ ನಾವು ಶಿಕ್ಷಣವನ್ನು ಕೊಡೋದು ಅಷ್ಟೇ ಅಲ್ಲದೆ ಹೈ ಕ್ವಾಲಿಟಿ ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು. ಈ ನಿಟ್ಟಿನಲ್ಲಿ ಪ್ಯಾರಾಮೀಟರ್ಸ್ಗಳನ್ನು ಹೇಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ,
ಬೇರೆ ಕಾಲೇಜಸ್ಗಳು ಯಾಕೆ ಪರ್ಫಾರ್ಮೆನ್ಸನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಎಲ್ಲ ಇಶ್ಯೂಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಕಲನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಯಾವ ರೀತಿಯಾಗಿ ಮಾಡೆಲನ್ನು ಇವತ್ತು ಅಳವಡಿಸ್ಕೊಂಡಿದ್ದಾರೆ, ಅದೇ ರೀತಿಯಂತಹ ಮಾಡೆಲನ್ನು ನಾವು ಎಲ್ಲ ಸ್ಟೇಟ್ಸ್ಗಳಲ್ಲೂ ಸಹ ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗಬೇಕು ಅನ್ನುವಂತಹ ಕನ್ಸರ್ನನ್ನು ಸಹ ಆಥರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಗಳನ್ನು ಬರೆಯುವಾಗ, ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಏನಾದರೂ ಮೆನ್ಷನ್ ಮಾಡುವಾಗ ಇಲ್ಲಿರುವಂತಹ ಮಾಡೆಲ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಪ್ಯಾರಾಮೀಟರ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಕೋಟ್ ಮಾಡುವಂಥದ್ದಾಗಲಿ ಅಥವಾ ತಮಿಳ್ನಾಡಿನ ಗುಡ್ ಪರ್ಫಾರ್ಮೆನ್ಸನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಜನರಲಿ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಟ್ರೇಸಿಂಗ್ ದ ಆರ್ಕ್ ಆಫ್ ಅಮೇರಿಕನ್ ಎಕ್ಸೆಪ್ಷನಲಿಸಮ್ ಫಾರ್ ಇಂಡಿಯಾ. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಾಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಇಂಡಿಯಾ ಆ್ಯಂಡ್ USA ಸಂಬಂಧಪಟ್ಟಂಥ ಒಂದು ರಿಲೇಷನನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ US ಭಾರತಕ್ಕೆ ಎಕ್ಸೆಪ್ಷನ್ ಅಂತ ಯಾಕೆ ಟ್ರೀಟ್ ಮಾಡ್ತಾ ಬರ್ತಾ ಇದೆ, ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆರ್ಟಿಕಲ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಪಾಸ್ಟ್ ಟೈಮಲ್ಲಿ ನಾವು ಕನ್ಸಿಡರ್ ಮಾಡಿದರೆ 25 ಇಯರ್ಸ್ ಬ್ಯಾಕ್ ನಾವು ನೋಡಿದರೆ US ಭಾರತದ ಮೇಲೆ ಕೆಲವೊಂದಿಷ್ಟು ಸ್ಯಾಂಕ್ಷನನ್ನು ಹಾಕಿರುವಂಥದ್ದು ಯಾವ ಸಂದರ್ಭದಲ್ಲಿ ಅಂದರೆ, ಭಾರತ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ 1998ಅಲ್ಲಿ ಸ್ಯಾಂಕ್ಷನನ್ನು ಹಾಕಿದೆ. ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಸ್ಯಾಂಕ್ಷನನ್ನು ಹಾಕಿರೋದನ್ನು ಕಾಣ್ತಾ ಇದ್ದೀವಿ 25 ಇಯರ್ಸ್ ಎಗೋ ನೋಡಿದರೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತ ಮತ್ತು USA ರಿಲೇಷನ್ ಹೇಗೆ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. 25 ಇಯರ್ಸಲ್ಲಿ 5 ಅಮೇರಿಕನ್ ಪ್ರೆಸಿಡೆಂಟ್ಗಳು, ಬಿಲ್ ಕ್ಲಿಂಟನ್ ಆಗಿರ್ಬೋದು, ಜಾರ್ಜ್ ಬುಷ್ ಆಗಿರ್ಬೋದು, ಬರಾಕ್ ಒಬಾಮಾ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಜಾಯ್ ಬಿಡನ್, ಹಾಗೂ ಭಾರತದ 3 ಪ್ರೈಮ್ ಮಿನಿಸ್ಟರ್ಸ್ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್ ಆಗಿರ್ಬೋದು, ನರೇಂದ್ರ ಮೋದಿಜಿಯವರು ಹೇಗೆ ಭಾರತ ಮತ್ತು USA ರಿಲೇಷನನ್ನು ಇಂಪ್ರೂವ್ ಮಾಡೋದರಲ್ಲಿ ಅವರ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ಗಳನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಕೋಆಪರೇಷನನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಮನಮೋಹನ್ ಸಿಂಗ್ ಮತ್ತು ಬುಷ್ ಅವರ ಮಧ್ಯೆ ಇರುವಂತಹ ರಿಲೇಷನ್ ಆಗಿರ್ಬೋದು, ಮನಮೋಹನ್ ಸಿಂಗ್ ಮತ್ತು ಒಬಾಮಾ ಅವರೊಂದಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯೂಕ್ಲಿಯರ್ ಡಿಪ್ಲೊಮೆಸಿ ಆಗಿರ್ಬೋದು, ಮೋದಿಜಿಯವರು ಸಹ ಒಬಾಮಾ ಜೊತೆಗೆ ಇರ್ಬೋದು ಅಥವಾ ಟ್ರಂಪ್ ಜೊತೆಗೆ ಇರ್ಬೋದು, ಇವಾಗ ಬಿಡನ್ ಅವ್ರ ಜೊತೆಗೆ ಇರ್ಬೋದು, ಮಿಲಿಟರಿ ಡಿಪ್ಲೊಮ್ಯಾಸಿ, ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್, ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋದರಲ್ಲಿ ಹೇಗೆ ಟೈಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನಾವು ಕಾಣ್ಬೋದು. ಇಲ್ಲಿ ಅಮೇರಿಕ ಭಾರತವನ್ನು ಎಕ್ಸೆಪ್ಷನ್ ಆಗಿ ಕನ್ಸಿಡರ್ ಮಾಡ್ತಾ ಬರ್ತಾ ಇದೆ. ಯಾಕೆ ಎಕ್ಸೆಪ್ಷನ್ ಅಂತ ಕನ್ಸಿಡರ್ ಮಾಡ್ತಾ ಇದೆ? ಭಾರತವನ್ನು ನಾವು ಇವತ್ತು ಎಕ್ಸೆಪ್ಷನ್ ಅಂತ ಕನ್ಸಿಡರ್ ಮಾಡೋದ್ರಿಂದ USA ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ US ಭಾರತದ ಮೇಲೆ ಸ್ಯಾಂಕ್ಷನನ್ನು ಈ ಮೊದಲು ಹಾಕಿತ್ತು. ಆದರೂ ಸಹ ಏನಾಗುತ್ತೆ ಅಂದರೆ ಮಿಸ್ಟರ್ ಕ್ಲಿಂಟನ್ ಅವ್ರು ಏನು ಮಾಡ್ತಾರೆ, ಭಾರತಕ್ಕೆ ಒಂದು ವಜಾ ಆಗಿರುವಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ, ವೀವರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಭಾರತದ ಒಂದು ಸಿಗ್ನಿಫಿಕೆನ್ಸನ್ನು ನಾವಿಲ್ಲಿ ಕಾಣುವಂಥದ್ದು. ಭಾರತ ಇವತ್ತು ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಹಾಕಿಲ್ಲ. ನಾವು ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸಹಿ ಹಾಕಿಲ್ಲ ಅಂತಂದ್ರೂ ಸಹ ಭಾರತಕ್ಕೆ ಬೇಕಾಗುವಂಥ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿರ್ಬೋದು, ನ್ಯೂಕ್ಲಿಯರ್ ಕೆಪಾಬಿಲಿಟೀಸನ್ನು ಇನ್ಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಸಪೋರ್ಟನ್ನು ಸಹ ಇವತ್ತು USA ಕಡೆಯಿಂದ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಭಾರತ ಇವತ್ತು ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಗೂ ಸಹ ಸೈನನ್ನು ಹಾಕಿಲ್ಲ. ಇಂಪಾರ್ಟೆಂಟ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಭಾರತಕ್ಕೆ ಒಂದು ಸ್ಪೆಸಿಫಿಕ್ ವೀವರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನನೂ ಸಹ ಇವತ್ತು NPTಗೆ ಸೈನ್ ಮಾಡಿಲ್ಲ, ಆದರೆ ಅವ್ರಿಗೆ ಸ್ಪೆಷಲ್ ಸ್ಟೇಟಸನ್ನು ಪ್ರೊವೈಡ್ ಮಾಡ್ತಾ ಇಲ್ಲ, ಭಾರತಕ್ಕೆ ಪ್ರೊವೈಡ್ ಮಾಡ್ತಾ ಇದೆ. ಭಾರತ ಇವತ್ತು USA ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ ಅಂತ ಕಾಣ್ಬೋದು. ಇವತ್ತು ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸನ್ನು ನೋಡಿದರೆ ಭಾರತ ಕಂಪ್ಲೀಟಾಗಿ ಇವತ್ತು ಉಕ್ರೈನ್ಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಆದರೆ ರಷ್ಯಾದೊಂದಿಗೆ ಟ್ರೇಡ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಈ ಎಲ್ಲ ಎಕ್ಸೆಪ್ಷನಲ್ ಸಿಚುವೇಶನ್ಸ್ ಇದ್ರೂ ಸಹ ಇವತ್ತು US ಭಾರತದೊಂದಿಗೆ ಕೋಆಪರೇಷನನ್ನು ಇನ್ಕ್ರೀಸ್ ಮಾಡೋದ್ರಲ್ಲಿ ಮುಂದಾಗ್ತಾ ಇದೆ ಅಂತ ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ ಅಂತಂದರೆ, US ಇವತ್ತು ಭಾರತಕ್ಕೆ ವೀವರ್ಶಿಪ್ ಪಾಲಿಸಿಯನ್ನು ಪ್ರೊವೈಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ? 4 ರೀತಿಯಂಥ ರೀಸನ್ಸ್ಗಳನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಮೊದಲೇ ರೀಸನ್ ಅಂತಂದರೆ, ಭಾರತ ಇವತ್ತು ಮೋಸ್ಟ್ ಪಾಪ್ಯುಲೇಷನನ್ನು ಹೊಂದಿರುವಂತಹ ದೇಶ ಆಗಿದೆ ಮತ್ತು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ಇದು ಹೊಂದಿದೆ. ಹಿಸ್ಟಾರಿಕಲಿ ಆಗಿರ್ಬೋದು, ಇದರ ಒಂದು ರಿಪಬ್ಲಿಕ್ ಆ್ಯಟಿಟ್ಯೂಡ್ ಆಗಿರ್ಬೋದು, ನಾನ್ ಪ್ರಾಲಿಬರೇಷನ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರೆಕಾರ್ಡ್ಸ್ಗಳಾಗಿರ್ಬೋದು. ಇದರಿಂದ USA ಕ್ಯಾಲ್ಕುಲೇಷನ್ ಏನಂತಂದರೆ, ಭಾರತದ ಒಂದು ತತ್ವಗಳ ಆಧಾರದ ಮೇಲೆ ಇದು ಭಾರತವನ್ನು ಚೂಸ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. US ಇವತ್ತು ಭಾರತದ ತತ್ವಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಹಾಗಾಗಿ ಇವತ್ತು NPTಗೆ ಸೈನ್ ಮಾಡಲಿಲ್ಲ ಅಂದ್ರೂ ಸಹ ಇದು ಬಿಗ್ಗೆಸ್ಟ್ ಇಶ್ಯೂ ಅಲ್ಲ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡಬಹುದು. ಇದರ ಒಂದು ಇನ್ಕ್ಲೂಸಿವಿಟಿ ಹಾಗೂ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಗಳಾಗಿರ್ಬೋದು, ಹೆಚ್ಚು ಪಾಪ್ಯುಲೇಷನನ್ನು ಹೊಂದಿರುವಂತಹ ಕಂಡೀಷನ್ಗಳು. ಇನ್ನು ಸೆಕೆಂಡ್ ಅಂತಂದರೆ, ಇವಾಗ ಹೆಚ್ಚು ಪಾಪ್ಯುಲೇಷನನ್ನು ಹೊಂದಿದೆ ಅಂತಂದರೆ ಎಕನಾಮಿಕ್ ಮಾರ್ಕೆಟ್ ಸಿಕ್ಕುತ್ತೆ, ಮಿಲಿಟರಿ ಬಯರ್ಸ್ಗಳು ಸಹ ಹೆಚ್ಚಾಗ್ತಾರೆ. USಗೆ ಭಾರತ ಒಂದು ಮಾರ್ಕೆಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇದೆ.
ಭಾರತ ಎಕನಾಮಿಕ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನಡಿನಲ್ಲಿ ಇದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್. ಏಷ್ಯಾದಲ್ಲಿ ನೋಡಿದರೆ ಇದರ ಒಂದು ಲೊಕೇಶನ್ ಏನಿದೆಯಲ್ಲ, ಕೆಲವೊಂದಿಷ್ಟು ಬಾರ್ಡರ್ ಕಂಟ್ರಿಗಳೊಂದಿಗೆ ಇರುವಂತಹ ಸಿಚುವೇಶನ್ಸ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಬೇಜಿಂಗ್ ಅಥವಾ ಚೈನಾವನ್ನು ನೋಡಿದರೆ ಚೈನಾ ಮಧ್ಯೆ ಇರುವಂತಹ ಗಡಿ ಬಿರುಕುಗಳಾಗಿರ್ಬೋದು. US ಸಹ ಇವತ್ತು ಚೈನಾದ ಪಾಲಿಸೀಸ್ಗಳನ್ನು ಸಪೋರ್ಟ್ ಮಾಡ್ತಾ ಇಲ್ಲ. US ಮತ್ತು ಚೈನಾದ ಮಧ್ಯೆ ಇರತಕ್ಕಂತಹ ಬಿರುಕುಗಳಿಗೆ US ಬೇಕಾಗುವಂಥ ಒಂದು ಸಪೋರ್ಟ್ ಭಾರತದಿಂದ ಸಿಗುವಂತಹ ಸಾಧ್ಯತೆ ಇರುತ್ತೆ. ಚೈನಾವನ್ನು ಹತೋಟಿಗೆ ಇಟ್ಕೊಳ್ಬೇಕು ಅಂತಂದರೆ ಭಾರತದ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಇದರ ಒಂದು ಸ್ಟ್ರಾಟಜಿಕ್ ಲೊಕೇಶನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಇಂಡಿಯಾ ಮತ್ತು ಅಮೆರಿಕ ಡಯಾಸ್ಪೋರಾಗಳಿಗೆ ಸಂಬಂಧಪಟ್ಟಂಥ ಒಂದು ಅಕ್ನಾಲೇಜ್ಮೆಂಟನ್ನು ಪ್ರೊವೈಡ್ ಮಾಡೋದಾಗಲಿ, ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಲಿ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಪ್ರಮೋಟ್ ಮಾಡುವಂಥದ್ದಾಗಲಿ, ಪ್ರೊಫೆಷ್ನಲ್ಸ್ಗೆ ಬೇಕಾಗುವಂಥ ಒಂದು ಫೆಸಿಲಿಟೀಸ್ಗಳನ್ನು ಕೊಡುವಂಥದ್ದಾಗಲಿ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಒಟ್ಟಾರೆಯಾಗಿ ಎರಡು ಕಂಟ್ರಿಗಳ ಮಧ್ಯೆ ಒಂದು ಕೋಆಪರೇಷನ್ ಬಿಲ್ಟ್ ಆಗುತ್ತೆ ಮತ್ತು ಗ್ರೋತನ್ನು ಕಾಣಲಿಕ್ಕೂ ಸಹ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಅಮೆರಿಕ ಮತ್ತು ಇಂಡಿಯನ್ ಡಯಾಸ್ಪೋರಾಗಳ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಎಕ್ನಾಲೇಜ್ ಮಾಡಲಿಕ್ಕೆ US ಭಾರತವನ್ನು ಪ್ರಿಫರ್ ಮಾಡ್ತಾ ಇದೆ. ಈ 4 ರೀಸನ್ಸ್ಗಳ ಮುಖಾಂತರ US ಇವತ್ತು ಭಾರತವನ್ನು ಪ್ರಿಫರ್ ಮಾಡ್ತಾ ಇದೆ. ಹಾಗಾಗಿ ಬೇರೆ ಪಾರ್ಟ್ನರ್ಸ್ಗಳೇನಿದ್ದಾವೆ, ಪಾಕಿಸ್ತಾನ್, ಈಜಿಪ್ಟ್, ಟರ್ಕಿ ಮತ್ತು ಸೌದಿ ಅರೇಬಿಯಾ ಮತ್ತು ಚೈನಾದಂಥ ನೇಷನ್ಸ್ಗಳು ಈ ಮೊದಲು US ಅಲ್ಲಿ ಹೆಚ್ಚಿನ ಒಂದು ಕೋಆಪರೇಷನನ್ನು ಹೊಂದಿರುವಂಥದ್ದು. ಆದರೆ ಪ್ರೆಸೆಂಟ್ ಕಂಡೀಷನಲ್ಲಿ USA ಪಾಲಿಸಿಯನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಅಮೆರಿಕನ್ ಫಾರಿನ್ ಪಾಲಿಸಿಗೆ ಸಪೋರ್ಟ್ ಮಾಡದೇ ಇರುವಂತಹ ಕಂಡೀಷನ್ಸ್ಗಳಿದ್ದಾವೆ. ಜೊತೆಗೆ ಚೈನಾದ ಒಂದು ಪ್ರೆಸೆಂಟ್ ಮೊನೋಪೊಲಿ ಏನಿದೆಯಲ್ಲ, ಟ್ರೇಡ್ ರಿಲೇಟೆಡ್ ಇರತಕ್ಕಂತಹ ಅಗ್ರೆಸಿವ್ ಆ್ಯಕ್ಷನ್ಸ್ಗಳು ಸಹ ಇವತ್ತು ಅಮೆರಿಕಾದಲ್ಲಿ ಅಗ್ರೆಸಿವ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದರಿಂದ US ಮತ್ತು ಇಂಡಿಯಾದ ಟೈಸ್ಗೂ ಸಹ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಭಾರತ ಒಪ್ಕೊಳ್ಳಿಲ್ಲ ಅಂತಂದ್ರೂ ಸಹ ಭಾರತವನ್ನು ಎಕ್ಸೆಪ್ಷನ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ವೀವರ್ ಪಾಲಿಸಿಯನ್ನು ಇಲ್ಲಿ ಪ್ರಮೋಟ್ ಮಾಡ್ತಾ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಎರಡೂ ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ ಇನ್ಕ್ರೀಸ್ ಆಗಲಿಕ್ಕೆ USA ಒಂದು ಅಟಿಟ್ಯೂಡ್ ಯಾವ ರೀತಿಯಾಗಿದೆ, ಹೇಗೆ ಭಾರತವನ್ನು ಇದು ಚೂಸ್ ಮಾಡ್ಕೋತಾ ಇದೆ ಅನ್ನುವಂತಹ ಡೈಮೆನ್ಷನ್ಸನ್ನು ತೆಗೆದುಕೊಂಡ್ರೆ ಸಾಕು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಈ ಡೈಮೆನ್ಷನ್ಸ್ಗಳು ನಮಗೆ ಹೆಲ್ಪ್ ಆಗ್ತವೆ. ಇಷ್ಟು ಪಾಯಿಂಟ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಂಪ್ಲಾಯ್ಮೆಂಟ್ ಅಶೂರೆನ್ಸ್ ಸ್ಕೀಮ್, ಈ ಒಂದು ಸ್ಕೀಮ್ ನಡಿನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ರೂರಲ್ ಏರಿಯಾದಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಗ್ಯಾರಂಟೀಡ್ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ, ಎಂಪ್ಲಾಯ್ಮೆಂಟ್ ಅಶೂರೆನ್ಸ್ ಸ್ಕೀಮ್. ಈ ಯೋಜನೆ ನಡಿನಲ್ಲಿ ಫಲಾನುಭವಿಗಳನ್ನು ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ಗಳನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಂಪ್ಲಾಯ್ಮೆಂಟ್ ಅಶೂರೆನ್ಸ್ ಸ್ಕೀಮಲ್ಲಿ ರೂರಲ್ ಏರಿಯಾದಲ್ಲಿರುವಂಥ 50% ಮೆನ್ ಆ್ಯಂಡ್ ವುಮೆನ್ ಹೂ ಈಸ್ ಸೀಕಿಂಗ್ ಜಾಬ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ಕೇವಲ 50% ಅಷ್ಟು ಮೆನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ಒಂದು ಫ್ಯಾಮಿಲಿನಲ್ಲಿ ಬಿಲೋ ಪವರ್ಟಿ ಲೈನನ್ನು ಹೊಂದಿರತಕ್ಕಂತಹ BPL ಕಾರ್ಡನ್ನು ಹೊಂದಿರತಕ್ಕಂತಹ ರೂರಲ್ ಫ್ಯಾಮಿಲಿಯನ್ನು ಕನ್ಸಿಡರ್ ಮಾಡಿದರೆ ಆ ಮನೆಯಲ್ಲಿ ಒಬ್ಬ ಪುರುಷ ಹಾಗೂ ಒಬ್ಬ ಮಹಿಳೆಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ಲ್ಯಾಂಡ್ ಇಲ್ಲದೆ ಇರುವಂತಹ ಒಂದು ಹೌಸ್ ಹೋಲ್ಡಲ್ಲಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ ಅಶೂರೆನ್ಸನ್ನು ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡ್ತಾರೆ. BPL ಕಾರ್ಡನ್ನು ಸಹ ಇವರು ಹೊಂದಿರ್ತಾರೆ. ಈ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಬೆನಿಫಿಷರೀಸ್ಗಳು ಆ್ಯಕ್ಚುಲಿ ಯಾರಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.